ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲು. ಕಾಪಿರೈಟ್ಸ್ ಉಲ್ಲಂಘನೆ ಆರೋಪದಡಿ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್. ನ್ಯಾಯ ಎಲ್ಲಿದೆ? ಗಾಳಿ ಮಾತು ಚಿತ್ರದ ಹಾಡು ಬಳಸಿದ ಆರೋಪ. ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಹಾಡು ಬಳಸಿದ ಆರೋಪ. ಎಂಆರ್ಟಿ ಮ್ಯೂಸಿಕ್ ಪಾಲುದಾರರಾಗಿರುವ ನವೀನ್ ಕುಮಾರ್ ದೂರು ಆಧರಿಸಿ ರಕ್ಷಿತ್ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲು. ನಟ ರಕ್ಷಿತ್ ಶೆಟ್ಟಿ ಪರಂವಾ ಸ್ಟುಡಿಯೋಸ್ ವಿರುದ್ಧ ಪ್ರಕರಣ. 2024 ಜನವರಿಯಲ್ಲಿ ಚಿತ್ರದ ಹಾಡು ಬಳಕೆ ಬಗ್ಗೆ ಮಾತುಕತೆ ಫಲಿಸಿರಲಿಲ್ಲ. ಪ್ರಸಾರದ ಹಕ್ಕು ಖರೀದಿಸದೆ 2 ಹಾಡು ಬಳಕೆ ಆರೋಪ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಟ ರಕ್ಷಿತ್ ಶೆಟ್ಟಿಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವ ಪೊಲೀಸರು. ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಇದೀಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಎಫ್ಐಆರ್ ಕೂಡ ಈಗಾಗಲೇ ಆಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರಣ ಏನಂದರೆ ಎಂಆರ್ಟಿ ಎನ್ನುವಂಥ ಮ್ಯೂಸಿಕ್ ಸಂಸ್ಥೆಯ ಪಾಲುದಾರರಲ್ಲಿ ಒಬ್ಬರಾಗಿರುವಂಥ ನವೀನ್ ಕುಮಾರ್ ಎಂಬಾತ ದೂರನ್ನು ನೀಡಿರುವಂಥದ್ದು. ಸೊ ಈ ದೂರನ್ನು ಆಧರಿಸಿ ಪೊಲೀಸರು ಇದೀಗ ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿರುವಂಥದ್ದು. ಈಗಾಗಲೇ ರಕ್ಷಿತ್ ಶೆಟ್ಟಿ ಅವರಿಗೆ ಮೌಖಿಕವಾಗಿ ಪೊಲೀಸರು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಆಗಲು ಕಾರಣ ಏನು ಅಂತ ನೋಡಿದ್ರೆ 2024ರಲ್ಲಿ ಬ್ಯಾಚುಲರ್ ಪಾರ್ಟಿ, ಈ ಹಿಂದೆ ಕಿರಿಕ್ ಪಾರ್ಟಿಯನ್ನು ಕೂಡ ನೆನಪು ಮಾಡುವಂಥ ಒಂದು ಪ್ರಯತ್ನ ಪಡ್ತೀನಿ. ಅಂದರೆ ಬ್ಯಾಚುಲರ್ ಪಾರ್ಟಿ 2024ರಲ್ಲಿ ಏನು ರಿಲೀಸ್ ಆಗುತ್ತೆ, OTTನಲ್ಲೂ ಕೂಡ ಈ ಒಂದು ಚಿತ್ರ ರಿಲೀಸ್ ಆಗುತ್ತೆ. ಈ ಒಂದು ಚಿತ್ರದಲ್ಲಿ ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಎನ್ನುವಂಥ ಆ ಚಿತ್ರದ ಲಿರಿಕಲ್ ಕಾಪಿರೈಟ್ಸ್ ಇಶ್ಯೂ ಆಗಿ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಹಿಂದೆ ಕೂಡ ನವೀನ್ ಕುಮಾರ್ ಎಂಆರ್ಟಿ ಸಂಸ್ಥೆಯ ನವೀನ್ ಕುಮಾರ್ ಜೊತೆ ಒಂದಷ್ಟು ಮಾತುಕತೆ ಆಗಿತ್ತು. ಇದೇ ಮ್ಯೂಸಿಕ್ ಸಂಬಂಧವಾಗಿ ಮಾತುಕತೆ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬ್ರೇಕ್ ಆಗುತ್ತೆ, ಅದು ರಾಜಿ ಸಂಧಾನ ಆಗೋದಿಲ್ಲ ಆ ಒಂದು ಮ್ಯೂಸಿಕ್ ಕಾಪಿರೈಟ್ಸ್ ಇಶ್ಯೂ ಆಗಿ. ಸೊ ಅದಾಗಿಯೂ ಕೂಡ ಇದೀಗ ಬ್ಯಾಚುಲರ್ ಪಾರ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಮ್ಯೂಸಿಕ್ಕನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಕಾಪಿರೈಟ್ಸ್ ಇಶ್ಯೂ ಸಂಬಂಧವಾಗಿ ಇದೀಗ ಎಫ್ಐಆರ್ ದಾಖಲಾಗಿರೋದು. ಇದೇನು ರಕ್ಷಿತ್ ಶೆಟ್ಟಿ ಇದು ಮೊದಲನೇ ಪ್ರಕರಣ ಏನಲ್ಲ. ಈ ಹಿಂದೆ ಲಹರಿ ಸಂಸ್ಥೆಯ ವಿರುದ್ಧ ಕೂಡ, ಅಂದರೆ ಲಹರಿ ಸಂಸ್ಥೆಯವರು ಕೂಡ ರಕ್ಷಿತ್ ಶೆಟ್ಟಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಶಾಂತಿ ಕ್ರಾಂತಿ ಎನ್ನುವಂಥ ಆ ಒಂದು ಸಾಂಗ್, ಆ ಒಂದು ಟ್ಯೂನನ್ನು ಕದ್ದ ಆರೋಪದ ಮೇಲೆ ದೂರನ್ನು ದಾಖಲು ಮಾಡಿರ್ತಾರೆ. ಜೊತೆಯಲ್ಲಿ ವಾರೆಂಟ್ ಕೂಡ ಇಶ್ಯೂ ಆಗಿರುತ್ತೆ ರಕ್ಷಿತ್ ಶೆಟ್ಟಿ ವಿರುದ್ಧ. ಸೊ ಕಿರಿಕ್ ಪಾರ್ಟಿಯ ಆ ಒಂದು ಸಾಂಗಿನಲ್ಲಿ ಶಾಂತಿ ಕ್ರಾಂತಿಯ ಆ ಒಂದು ಟ್ಯೂನ್ ಕದ್ದಂಥ ಆ ಒಂದು ಆರೋಪದಡಿ ಲಹರಿ ಸಂಸ್ಥೆಯವರು ಕೂಡ ಇಲ್ಲಿ ಪ್ರಕರಣವನ್ನು ದಾಖಲನ್ನು ಮಾಡಿರ್ತಾರೆ. ಅದಾದ ನಂತರ ರಾಜಿ ಸಂಧಾನ ಆಗುತ್ತೆ. ಸೊ ಅದನ್ನು ಒತ್ತೊಟ್ಟಿಗಿಟ್ಟು ನೋಡೋದಾದರೆ ಇದೀಗ ಎಂಆರ್ಟಿ ಸಂಸ್ಥೆಯ ನವೀನ್ ಕುಮಾರ್ ಅವರು ಬ್ಯಾಚುಲರ್ ಪಾರ್ಟಿಯ ಆ ಒಂದು ಗಾಳಿ ಮಾತು ಮತ್ತು ನ್ಯಾಯ ಎಲ್ಲಿದೆ ಚಿತ್ರದ ಲಿರಿಕಲ್ ಕದ್ದಿರುವಂಥ ಕಾಪಿರೈಟ್ಸ್ ಇಶ್ಯೂ ಸಂಬಂಧವಾಗಿ ಇದೀಗ ದೂರನ್ನು ನೀಡಿರುವಂಥದ್ದು. ಯಶವಂತಪುರ ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂಥದ್ದು. ಈಗಾಗಲೇ ಮೌಖಿಕವಾಗಿ ನಾನು ಆಗಲೇ ಹೇಳಿದಾಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಪೊಲೀಸರು ವಿಚಾರಣೆಗೆ ಬಂದು ಹಾಜರಾಗಿ ಎನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಡೆಯದಾಗಿ ರಕ್ಷಿತ್ ಶೆಟ್ಟಿ ಅವರು ಈ ಒಂದು ಕಾಪಿರೈಟ್ಸ್ ಇಶ್ಯೂ ಆಗಿ ಈಗಾಗಲೇ ಎಫ್ಐಆರ್ ಆಗಿರುವಂಥದ್ದು. ಏನು ರಿಪ್ಲೈ ನೀಡ್ತಾರೆ ಕಾದು ನೋಡಬೇಕಾಗಿದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.